ಅಭಿಮಾನಿಗಳ ಕ್ರೇಜ್ ಅನ್ನೋದಕ್ಕಿಂತ ಗಿಲ್ಲಿ ಫ್ಯಾನ್ಸ್ ಕ್ರೇಜ್ ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹದ್ದು. ಸೊ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಜನರು ಬಂದಿರುವಂತಹದ್ದು. ಸಾಕಷ್ಟು ಭಾಗಗಳಿಂದ ಅಭಿಮಾನಿಗಳು ಬಂದಿದ್ದಾರೆ. ಅವ್ರು ಎಲ್ಲೆಲ್ಲಿಂದ ಅಭಿಮಾನಿಗಳು ಬಂದಿದ್ದಾರೆ ಅಂತ ನಾನು ಕೇಳ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿರ್ತಾರೆ? ನಾವು ಇಲ್ಲೇ ಪಕ್ಕ ಅಬ್ಬನ್ ಕುಪ್ಪೆ ನಮ್ಮೂರು. ಏನಂದ್ರೆ ಇಲ್ಲಿ ಗಿಲ್ಲಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಏನೇ ಆಗಿರ್ಬೋದು, 37 ಲಕ್ಷ ಅಲ್ಲ 57 ಲಕ್ಷ ಬಂದ್ರು ಅದು ಗಿಲ್ಲಿಗೆ ಓಟು. ಮೇಡಮ್, ನಾವು ಚಿತ್ರದುರ್ಗದಿಂದ ಬಂದಿರೋದು. ಇಲ್ಲಿ ಗಿಲ್ಲಿಗೋಸ್ಕರನೇ ಬಂದಿರೋದು. ನಾವು 11 ಸೀಸನ್ ಬಿಗ್ ಬಾಸ್ ನೋಡಿಲ್ಲ. 11 ಸೀಸನ್ ಬಿಗ್ ಬಾಸ್ ನೋಡಿಲ್ಲ. ಆದ್ರೂ ಗಿಲ್ಲಿಗೋಸ್ಕರ ಬಂದಿದ್ವಿ. ಗಿಲ್ಲಿ ಯಾಕಂದ್ರೆ ನಮ್ ರೈತರ ಮಗ ಅನ್ನೋದ್ಕಿನ್ನ ಟ್ಯಾಲೆಂಟ್ ಹುಡುಗ ರೈತರ ಮಗ ಅನ್ನೋದ್ಕಿನ್ನ ಹೆಚ್ಚಾಗಿ ಟ್ಯಾಲೆಂಟ್ ಹುಡುಗ. ಟ್ಯಾಲೆಂಟ್ ಯಾರೇ ಇದ್ರೇನು, ಸೌಕಾರ ಆದ್ರೂ ಬಡವರಾದ್ರೂ ಬೆಳಿಬೇಕು. ನಾವು ಗಿಲ್ಲಿಗೋಸ್ಕರ ಸುರ್ಪುರಿಂದ ಬಂದಿದೀವಿ, ಓಟ್ ಹಾಕಿದೀವಿ, ಎಲ್ಲ ಮಾಡಿದೀವಿ. ನಾವು ಎಲ್ಲಿ ನನ್ನ ಕಡೆಯಿಂದ 1800 ಓಟ್ ಬಿದ್ದಿದೆ ಗಿಲ್ಲಿಗೆ. ಮೇಡಮ್, ನಾವು ಬಳ್ಳಾರಿಯಿಂದ ಬಂದಿವಿ. ಗಿಲ್ಲಿ ಪಿಕ್ಸ್ ಅಭಿಮಾನಿ. ಗಿಲ್ಲಿ ಗೆಲ್ಬೇಕು, ನಾವು ಸೆಲೆಬ್ರೇಷನ್ ಮಾಡ್ಬೇಕು. ಪುಟಾಣಿ ಅಭಿಮಾನಿ ಒಬ್ರಿದ್ದಾರೆ, ನಾನು ಇವ್ರನ್ನ ಕೇಳ್ತೀನಿ. ಹಾಯ್ ಕಂದ, ನಿನ್ನ ಹೆಸರೇನು? ಯಾವ ಊರಿಂದ ಬಂದಿದ್ಯಾ? ಬೆಂಗಳೂರಿಂದ. ನೀನ್ ಬಿಗ್ ಬಾಸ್ ನೋಡ್ತೀಯಾ? ಯಾರಿಷ್ಟ? ಗಿಲ್ಲಿ ಇಷ್ಟ. ಗಿಲ್ಲಿ ಡೈಲಾಗ್ ಬರುತ್ತಾ? ಗಿಲ್ಲಿ ಗೆಲ್ಲದ್ ಪಕ್ಕ. ದಡಮ ದೋಸೆ ಕಡು, ಚಿಕ್ಕಮ್ಮ ಚಟ್ನಿ ಕಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಕ ಸೊಪ್ಪು, ನೀವಿಬ್ರು ಮಾಡಿದ ತಪ್ಪು. ಗಿಲ್ಲಿ 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 ಅಂತರಿಕೆ ಸರಿ, ಜೈ ಗಿಲ್ಲಿ. ಸುಜಿತ್ ಅಂತ. ಎಲ್ಲಿಂದ ಬಂದಿದ್ಯಾ ತಾನು? ಋಷಾತಿಪುರ. ನಿಂಗೆ ಯಾರಿಷ್ಟ? ಗಿಲ್ಲಿ. ಈಗ ಗಿಲ್ಲಿ ಅವರು ನೋಡಿದ್ರೆ ಆಟ ಎಲ್ಲ, ಸೊ ಗೆಲ್ತಾರ ಅಂತ ಹೇಳ್ತಿದ್ದಾರೆ. ಗಿಲ್ಲಿ ಗೆದ್ರೆ ಏನ್ ಮಾಡ್ತೀಯ? ಹೇಗೆ ಸೆಲೆಬ್ರೇಟ್ ಮಾಡ್ತೀಯ? ಊರಿಗೆಲ್ಲ ಪಟಾಕಿ ಹಚ್ತೀನಿ. ಮೇಡಮ್, ಇದು ಟ್ರೈಲರ್ ಅಷ್ಟೇ, ಇನ್ನ ಪಿಕ್ಚರ್ ಬಾಕಿ ಇದೆ. ಹೊರಗಡೆ ಬರ್ಲಿ. ಜೈ ಗಿಲ್ಲಿ. ನಾವು ಬಳ್ಳಾರಿಯಿಂದ ಬಂದಿದ್ದೀವಿ. ನೀವ್ ಹೇಳ್ತಾ ಇದ್ದೀರಾ ನಾವು ಬಳ್ಳಾರಿಯಿಂದ ಬಂದಿದೀವಿ, ನೀವ್ ಹೇಳ್ತಿದ್ದೀರಾ ಗಿಲ್ಲಿ ಗೆಲ್ತಾರ ಅಂತ. ಗಿಲ್ಲಿ ಆಲ್ರೆಡಿ ಗೆದ್ದಾಗ್ಬಿಟ್ಟಿದೆ. ಇಲ್ಲಿ ಏನ್ ಗೆಲ್ಲ ಚಾನ್ಸ್ ಗೆದ್ದಾಗ್ಬಿಟ್ಟಿದೆ. ನಾವು ಅಲ್ಲಿಂದ ಬರೋ ಕಾರಣ ಏನೋ ಗಿಲ್ಲಿ ಮತ್ತೆ ಗಿಲ್ಲಿ ಅವ್ನ್ ಟ್ಯಾಲೆಂಟ್. ರೈತರ ಮಗ ಅಂತ, ನಾವು ರೈತರ ಮಕ್ಕಳು. ಅವನೊಬ್ಬ ಐಟಿ ಹೋಲ್ಡರ್ ಆಗಿ ಊರ್ ಬಿಟ್ಟು ಬಂದು ಇಲ್ಲಿ ದುಡಿಯಕಂತ ಬಂದು ಆ ಸಾಧನೆ ಮಾಡಿರೋದು. ನಾವು ಐಟಿ ಹೋಲ್ಡರ್ ಆಗಿ ಹೆಮ್ಮೆಯಿಂದ ಹೇಳ್ಕೊತಾ ಇದೀವಿ. ಜೈ ಗಿಲ್ಲಿ. ಬಿಸಿ ರಾಗಿ ಮುದ್ದೆಲಿರೋರ್ಗೆಲ್ಲ ಕೆಡ್ಸೈತೆ ನಿದ್ದೆ. ಮೇಡಮ್, ಇನ್ನೊಂದು ಡಾಗ್ ಸತೀಶ್ವರ್ ಹೇಳ್ತಿದ್ರು ಒಳಗಡೆ ಇದ್ದಾಗ, ಇನ್ನೊಂದು ವಾರಕ್ಕೆ ಗಿಲ್ಲಿ ಹೊರಗಡೆ ಹೋಗ್ತಾನಂತ. ಬಾಯಲ್ಲಿ ಡಾಗ್ ಸತೀಶ್ ಅಲ್ಲ, ನೀನ್ ಪ್ರಾಣಿ ಬಿಟ್ಟು ಅದು ಯಾವ ಪ್ರಾಣಿಗಳನ್ನ ಸಾಕೋ. ಇಲ್ಲಿ ಬಾ, ಇವಾಗ ಏನಂತ ಗಿಲ್ಲಿ ಕ್ರೇಜ್ ತೋರಿಸ್ತಾ ಇದೀವಿ. ಜೈ ಗಿಲ್ಲಿ.